Welcome back to my channel. I am your friend Ashalata and you're watching me on Learn for Success, where we learn English through Kannada. In today's video, I am going to teach you what is the difference between than and then. Than and then ಮಧ್ಯೆ ಇರುವ ವ್ಯತ್ಯಾಸ ಏನು and ಯಾವ ವರ್ಡ್ ಯಾವಾಗ ಯೂಸ್ ಮಾಡಬೇಕು. than and then ಈ ಎರಡು ತುಂಬಾನೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತಹ ವರ್ಡ್ಸ್ ಗಳಿವೆ. ಈ ವಿಡಿಯೋ ನೋಡಾದ್ಮೇಲೆ ನಿಮ್ಮ ಆಲ್ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. than ಅಂದ್ರೆ ಏನು and then ಅಂದ್ರೆ ಏನು ಅಂಡ್ ಇವುಗಳನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಇವತ್ತು ಕಂಪ್ಲೀಟ್ ಆಗಿ ಕಲ್ತ್ಕೊಂಡ್ಬಿಡೋಣ. than and then ಇವುಗಳ ಪ್ರೊನೌನ್ಸಿಯೇಷನ್ ನಲ್ಲಿ ಸ್ವಲ್ಪನೇ ಡಿಫರೆನ್ಸ್ ಇದೆ. THAN ಇದ್ರೆ ಅದು than ಅಂತ ಆಗುತ್ತೆ ಅಂಡ್ THEN ಇದ್ರೆ ಅದು then ಅಂತ ಆಗುತ್ತೆ. ಫಸ್ಟ್ ನಾವು than ಬಗ್ಗೆ ತಿಳ್ಕೊಳ್ಳೋಣ. THAN than ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಕಂಪ್ಯಾರಿಸನ್. ನಾವು ಕಂಪ್ಯಾರಿಸನ್ ಬಗ್ಗೆ ಮಾತಾಡಬೇಕಾದ್ರೆ than ಯೂಸ್ ಮಾಡ್ತೀವಿ. ಕಂಪ್ಯಾರಿಸನ್ ಅಂದ್ರೆ ಹೋಲಿಕೆ ಮಾಡುವುದು. ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿನೊಂದಿಗೆ ಹೋಲಿಕೆ ಮಾಡುವುದು ಅಂಡ್ ಒಬ್ಬ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹೋಲಿಕೆ ಮಾಡುವುದು. ಇವನು ಅವನಿಗಿಂತ ಇಂಟೆಲಿಜೆಂಟ್ ಇದ್ದಾನೆ, ಇವಳು ಅವಳಿಗಿಂತಾನು ಬ್ಯೂಟಿಫುಲ್ ಆಗಿದ್ದಾಳೆ ಅಂಡ್ ಇವರು ಅವ್ರಿಗಿಂತಾನು ಒಳ್ಳೆ ಡ್ಯಾನ್ಸರ್ ಇದ್ದಾರೆ. ಸೊ ಹೀಗೆ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಒಬ್ರನ್ನ ಇನ್ನೊಬ್ರ ಜೊತೆ ಹೋಲಿಕೆ ಮಾಡ್ಬೇಕಾದ್ರೆ than ಯೂಸ್ ಮಾಡ್ತೀವಿ. than ಅನ್ನೋದು ಸೆಂಟೆನ್ಸ್ ನಲ್ಲಿ ಕಂಜಕ್ಷನ್ ಅಥವಾ ಪ್ರಿಪೋಸಿಷನ್ ಆಗಿ ಕೆಲಸ ಮಾಡುತ್ತೆ. ಈಗ ಎಕ್ಸಾಂಪಲ್ಸ್ ನ ನೋಡೋಣ. ರಾಧಾ ಈಸ್ ಟಾಲರ್ ದೆನ್ ಸುಮಾ. ರಾಧಾ ಸುಮಾಳಿಗಿಂತಲೂ ಉದ್ದ ಇದ್ದಾಳೆ. ಇಲ್ಲಿ ರಾಧಾ ಅಂಡ್ ಸುಮಾ ಇವರಿಬ್ಬರ ನಡುವೆ ಕಂಪ್ಯಾರಿಸನ್ ನಡೀತಾ ಇದೆ. ರಾಧಾ ಸುಮಾಳಿಗಿಂತಲೂ ಉದ್ದ ಇದ್ದಾಳೆ ಅಂತ ಅವರ ಹೈಟ್ ನ ಕಂಪೇರ್ ಮಾಡ್ತಾ ಇದೀವಿ. ಟಾಲರ್ ದೆನ್ ಇಲ್ಲಿ ಟಾಲರ್ ಅನ್ನೋದು ಸೆಕೆಂಡ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್. ಟಾಲ್, ಟಾಲರ್ ಅಂಡ್ ಟಾಲೆಸ್ಟ್. ದೆನ್ ಜೊತೆ ಯಾವಾಗಲೂ ಸೆಕೆಂಡ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್ ಬರುತ್ತೆ. ಟಾಲ್ ಇದ್ದಿದ್ದು ಟಾಲರ್ ಆಗುತ್ತೆ ಬಿಕಾಸ್ ದೆನ್ ಯೂಸ್ ಮಾಡಬೇಕಾದ್ರೆ ಯಾವಾಗಲೂ ಸೆಕೆಂಡ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್ ನ ಯೂಸ್ ಮಾಡ್ತೀವಿ. ರಾಧಾ ಈಸ್ ಟಾಲರ್ ದೆನ್ ಸುಮಾ. ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ಶಿ ಈಸ್ ರಿಚರ್ ದ್ಯಾನ್ ಮೀ. ಅವಳು ನನಗಿಂತಾನು ಶ್ರೀಮಂತ ಇದ್ದಾಳೆ. ಇಲ್ಲೂ ಕೂಡ ಕಂಪ್ಯಾರಿಸನ್ ನಡೀತಾ ಇದೆ. ಶಿ ಈಸ್ ರಿಚರ್ ದ್ಯಾನ್ ಮೀ, ಅವಳು ನನಗಿಂತಾನು ಶ್ರೀಮಂತ ಇದ್ದಾಳೆ. ರಿಚ್ ಇದ್ದಿದ್ದು ರಿಚರ್ ಆಗುತ್ತೆ. ಇಲ್ಲೂ ಕೂಡ ರಿಚರ್ ಅನ್ನೋದು ಸೆಕೆಂಡ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್. ರಿಚ್, ರಿಚರ್ ಅಂಡ್ ರಿಚೆಸ್ಟ್. ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ಹಿ ಸ್ಕೋರ್ಡ್ ಬೆಟರ್ ಮಾರ್ಕ್ಸ್ ದೆನ್ ಹೀಸ್ ಫ್ರೆಂಡ್. ಅವನು ಅವನ ಗೆಳೆಯನಿಗಿಂತಲೂ ಒಳ್ಳೆ ಅಂಕಗಳನ್ನ ತೆಗೆದಿದ್ದಾನೆ. ಅವನ ಫ್ರೆಂಡ್ಗಿಂತಾನು ಜಾಸ್ತಿ ಮಾರ್ಕ್ಸ್ ನ ಸ್ಕೋರ್ ಮಾಡಿದ್ದಾನೆ. ಇಲ್ಲಿ ಅವರ ಮಾರ್ಕ್ಸ್ ಬಗ್ಗೆ ಕಂಪ್ಯಾರಿಸನ್ ನಡೀತಾ ಇದೆ. ಬೆಟರ್ ದೆನ್ ಅಂತ ಬಂದಾಗಲೂ ಕೂಡ ಇಲ್ಲಿ ಕಂಪ್ಯಾರಿಸನ್ ನಡೀತಾ ಇದೆ ಅಂತ ತಿಳ್ಕೋಬೇಕು. ಹಿ ಸ್ಕೋರ್ಡ್ ಬೆಟರ್ ಮಾರ್ಕ್ಸ್ ದೆನ್ ಹಿಸ್ ಫ್ರೆಂಡ್. ಐ ಪ್ರಿಫರ್ ಐಸ್ ಕ್ರೀಮ್ ರಾದರ್ ದೆನ್ ಚಾಕೊಲೇಟ್. ನಾನು ಚಾಕೊಲೇಟ್ಗಿಂತಲೂ ಐಸ್ ಕ್ರೀಮ್ಗೆ ಜಾಸ್ತಿ ಪ್ರಿಫರ್ ಕೊಡ್ತೀನಿ, ಜಾಸ್ತಿ ಆದ್ಯತೆ ಕೊಡ್ತೀನಿ. ಇಲ್ಲಿ ನಾನು ಐಸ್ ಕ್ರೀಮ್ ನ ಚಾಕೊಲೇಟ್ ಜೊತೆ ಕಂಪೇರ್ ಮಾಡಿ ಐಸ್ ಕ್ರೀಮ್ ಜಾಸ್ತಿ ಇಷ್ಟ ಅಂತ ಹೇಳ್ತಿದ್ದೀನಿ. ಎರಡು ವಸ್ತುಗಳ ಕಂಪ್ಯಾರಿಸನ್ ಮಾಡಿ ಅದರಲ್ಲಿ ಒಂದು ನಮಗೆ ಜಾಸ್ತಿ ಇಷ್ಟ ಇದೆ, ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ಬೇಕಾದ್ರೆ ರಾದರ್ ದನ್ ಅಂತ ಹೇಳ್ತೀವಿ. ದೆನ್ ಜೊತೆ ರಾದರ್ ಅಂತ ಯೂಸ್ ಮಾಡ್ತೀವಿ. ಈಗ ದೆನ್ ಬಗ್ಗೆ ತಿಳ್ಕೊಳ್ಳೋಣ. THEN ದೆನ್ ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಟೈಮ್. ನಾವು ಟೈಮ್ ಬಗ್ಗೆ ಮಾತಾಡ್ಬೇಕಾದ್ರೆ ದೆನ್ ಯೂಸ್ ಮಾಡ್ತೀವಿ. ಆ ಸಮಯದಲ್ಲಿ, ನಂತರ, ಅದಾದ ನಂತರ, ಆ ಕ್ಷಣದಲ್ಲಿ. ಸೊ ಹೀಗೆ ಟೈಮ್ ಬಗ್ಗೆ ಮಾತಾಡ್ಬೇಕಾದ್ರೆ ದೆನ್ ನ ಯೂಸ್ ಮಾಡ್ತೀವಿ. ದೆನ್ ಅನ್ನೋದು ಸೆಂಟೆನ್ಸ್ ನಲ್ಲಿ ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಐ ವಿಲ್ ಡೂ ಮೈ ವರ್ಕ್ ದೆನ್ ಐ ವಿಲ್ ವಾಚ್ ಅ ಮೂವಿ. ಮೊದಲು ನಾನು ನನ್ನ ಕೆಲಸನ ಮಾಡ್ತೀನಿ, ನಂತರ ನಾನು ಸಿನಿಮಾ ನೋಡ್ತೀನಿ. ಫಸ್ಟ್ ನಾನು ನನ್ನ ಕೆಲಸ ಮಾಡ್ತೀನಿ, ಕೆಲಸ ಮುಗ್ದಾದ್ಮೇಲೆ ನಾನು ಸಿನಿಮಾ ನೋಡ್ತೀನಿ. ಇಲ್ಲಿ ನಾನು ಟೈಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫಸ್ಟ್ ನಾನು ಕೆಲಸನ ಮುಗಿಸ್ತೀನಿ, ಕೆಲಸ ಮುಗ್ದಾದ್ಮೇಲೆ ನಂತರ ನಾನು ಮೂವಿ ನೋಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಟೈಮ್ ಬಗ್ಗೆ ಮಾತಾಡ್ಬೇಕಾದ್ರೆ ದೆನ್ ಯೂಸ್ ಮಾಡ್ತೀವಿ. ಫಸ್ಟ್ ಐ ವಿಲ್ ಡೂ ಮೈ ವರ್ಕ್ ದೆನ್ ಐ ವಿಲ್ ವಾಚ್ ಅ ಮೂವಿ. ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ಐ ವಾಸ್ ಗೆಟಿಂಗ್ ರೆಡಿ ದೆನ್. ಅವಾಗ ನಾನು ರೆಡಿ ಆಗ್ತಾ ಇದ್ದೆ. ಅವಾಗ ಅನ್ನೋದು ಕೂಡ ಸಮಯ ಆಗುತ್ತೆ, ಇದು ಟೈಮಿಂಗ್ ನ ತೋರಿಸುತ್ತೆ. ಐ ವಾಸ್ ಗೆಟಿಂಗ್ ರೆಡಿ ದೆನ್, ಅವಾಗ ಆ ಸಮಯದಲ್ಲಿ ನಾನು ರೆಡಿ ಆಗ್ತಾ ಇದ್ದೆ. ಸೊ ಇದು ಪಾಸ್ಟ್ ಆಗುತ್ತೆ. ಪಾಸ್ಟ್ ನಲ್ಲಿ ದೆನ್ ನ ಮೀನಿಂಗ್ ಆಗುತ್ತೆ ಅವಾಗ, ಆ ಸಮಯದಲ್ಲಿ. ಅಂಡ್ ಫ್ಯೂಚರ್ ನಲ್ಲಿ ದೆನ್ ನ ಮೀನಿಂಗ್ ಆಗುತ್ತೆ ನಂತರ, ಅದಾದ ನಂತರ. ಐ ವಾಸ್ ಅಟ್ ಹೋಮ್ ದೆನ್, ಅವಾಗ ನಾನು ಮನೆಯಲ್ಲಿದ್ದೆ, ಆ ಸಮಯದಲ್ಲಿ ನಾನು ಮನೆಯಲ್ಲಿದ್ದೆ. ಐ ವಾಸ್ ಅಟ್ ಹೋಮ್ ದೆನ್. ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ದೆನ್ ವಾಟ್ ಹ್ಯಾಪನ್. ನಂತರ ಏನಾಯ್ತು. ಯಾರಾದ್ರೂ ಒಂದು ಸ್ಟೋರಿ ಹೇಳ್ತಾ ಇದ್ರೆ ಅಥವಾ ಯಾವುದೋ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ರೆ ಆಮೇಲೆ ಏನಾಯ್ತು, ನಂತರ ಏನಾಯ್ತು ಅಂತ ಕೇಳ್ತೀವಿ. ದೆನ್ ವಾಟ್ ಹ್ಯಾಪನ್. ಸೊ ಇದು ಫ್ಯೂಚರ್ ಆಗುತ್ತೆ. ನಂತರ ಏನಾಯ್ತು, ದೆನ್ ವಾಟ್ ಹ್ಯಾಪನ್. ಫ್ಯೂಚರ್ ನಲ್ಲಿ ದೆನ್ ನ ಮೀನಿಂಗ್ ಆಗುತ್ತೆ ನಂತರ, ಅದಾದ ನಂತರ. ಸೊ ದ್ಯಾನ್ ಅಂಡ್ ದೆನ್ ಬಗ್ಗೆ ಇರೋ ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ತುಂಬಾ ಸಿಂಪಲ್ ಇದೆ.
ನಾವು ಕಂಪ್ಯಾರಿಸನ್ ಬಗ್ಗೆ ಮಾತಾಡಬೇಕಾದ್ರೆ ದ್ಯಾನ್ ಯೂಸ್ ಮಾಡ್ತೀವಿ ಅಂಡ್ ಟೈಮ್ ಬಗ್ಗೆ ಮಾತಾಡಬೇಕಾದ್ರೆ ದೆನ್ ಯೂಸ್ ಮಾಡ್ತೀವಿ. ಇಷ್ಟೇ ಇರೋದು ನಮ್ಮ ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋನಲ್ಲಿ ಬೇರೆ ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟಿಸಿಂಗ್.